ನನ್ನನ್ನ ಬಹಳ ರ್ಯಾಬಲ್ ರೌಸಿಂಗ್ ಸ್ಪೀಚ್ ನ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇಂಟ್ರೊಡಕ್ಷನ್ ಮಾಡಿದ್ರು. ಆದ್ರೆ ಇದು ರಾಜಕೀಯ ಸಭೆ ಅಲ್ಲ. ಇದು ಸಿದ್ದೇಶಣ್ಣವರ ಕೊಡುಗೆಯನ್ನ ಇಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸುವಲ್ಲಿ ಅವ್ರು ಮಾಡಿರುವಂತಹ ತ್ಯಾಗವನ್ನ ನಾವು ಕೃತಜ್ಞತಾ ಭಾವದಿಂದ ನೆನಪು ಮಾಡಿಕೊಂಡು ಅವರ ಜೊತೆ ನಾವಿದೀವಿ ಮುಂದಿನ ದಿನಗಳಲ್ಲೂ ಅಂತ ರಿಅಶ್ಯೂರೆನ್ಸ್ ಕೊಡುವಂತಹ ಒಂದು ಸಂದರ್ಭ ಇದು. ಹಾಗೆ ಅವರಿಗೆ ಆ ತಾಯಿ ಚಾಮುಂಡೇಶ್ವರಿ ಇನ್ನೂ ದೀರ್ಘಾಯುಷ್ಯವನ್ನ ಕೊಡ್ಲಿ, ಆರೋಗ್ಯವನ್ನ ಕೊಡ್ಲಿ, ಪಕ್ಷವನ್ನ ಮುನ್ನಡೆಸುವಂತಹ ಶಕ್ತಿಯನ್ನ, ಚೈತನ್ಯವನ್ನು ಕೊಡ್ಲಿ ಅಂತ ಹೇಳಿ ಹಾರೈಸುವ, ಪ್ರಾರ್ಥಿಸುವ ಸಭೆನೂ ಕೂಡ ಇದಾಗಿದೆ. ಹಾಗಾಗಿ ನಾನು ರಾಜಕೀಯದ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಸಿದ್ದೇಶಣ್ಣ, ನಾನು ಅವ್ರನ್ನ ಇಲ್ಲಿ ಬರಲಿಕ್ಕೂ ಕೂಡ ಕಾರಣ ಇತ್ತು. ನಾನು ಬೇರೆಲ್ಲೋ ಇದ್ದೆ, ಬರಕ್ ಆಗ್ತಾ ಇರಲಿಲ್ಲ. ಆದ್ರೂ ಕೂಡ ಸಿದ್ದೇಶಣ್ಣನ ಈ ಒಂದು ಸಭೆಯನ್ನ ನಾನು ತಪ್ಪಿಸ್ಕೊಳ್ಳೇಬಾರದು ಅಂತ ಹೇಳಿ ನೆನ್ನೆ ರಾತ್ರಿ ಉಡುಪಿಯಿಂದ ನಾನು ಇಲ್ಲಿಗೆ ಬಂದೆ. ಈಗ ನಾನು 5 ಗಂಟೆ ಅಷ್ಟರಲ್ಲಿ ಸಕಲೇಶ್ಪುರದಲ್ಲಿ ಇರಬೇಕು. ಆದ್ರೂ ನಾ ಯಾಕೆ ಬಂದೆ ಅಂತ ಹೇಳಿದ್ರೆ, ಮೈಸೂರಿನಲ್ಲಿ 10 ವರ್ಷ ಸಂಸದನಾಗಿ ನಾನು ಮಾಡಿರುವಂತ ಒಳ್ಳೆ ಕೆಲಸಗಳಲ್ಲಿ ಒಂದು ಒಳ್ಳೆ ಕೆಲಸಕ್ಕೆ ಸಿದ್ದೇಶಣ್ಣನ ಆಶೀರ್ವಾದ, ಅವರೇ ಕಾರಣರವರು. ಮೈಸೂರಿನಲ್ಲಿ ಮಹಾರಾಜರ ಕಾಲದಲ್ಲೇ, ಚಾಮರಾಜ ಒಡೆಯರ ಕಾಲದಲ್ಲೇ, ಜಯಚಾಮರಾಜ ಒಡೆಯರ ಕಾಲದಲ್ಲೇ ಏರ್ಪೋರ್ಟ್ ಬಂದಿತ್ತು, ಪ್ರೈವೇಟ್ ಏರ್ಪೋರ್ಟ್ ಕೂಡ ಇತ್ತು. ಆದ್ರೆ ಸ್ವಾತಂತ್ರ್ಯ ನಂತರ ಏರ್ಪೋರ್ಟ್ ಸ್ಥಿತಿ ಏನಾಯ್ತು ಅಂತ ಹೇಳಿದ್ರೆ, ದನ ಮೇಯಿಸುವ ಸ್ಥಿತಿ ಬಂದೋಯ್ತು. ವಿಮಾನಗಳೇ ಬರ್ತಾ ಇರಲಿಲ್ಲ. ನಾನ್ ಫಂಕ್ಷನಲ್ ಏರ್ಪೋರ್ಟ್ ಆಗಿತ್ತು. ನಾನು ಹೊಸದಾಗಿ ಸಂಸದನಾಗಿ ಬಂದೆ. ಮೈಸೂರಿನಲ್ಲಿ ಇಂಡಸ್ಟ್ರಿ ಬರಬೇಕು ಅಂತ ಹೇಳಿದ್ರೆ ರೋಡ್ ಇರ್ಬೋದು, ರೇಲ್ ಇರ್ಬೋದು, ಏರ್ ಕನೆಕ್ಟಿವಿಟಿ ಇರಲೇಬೇಕು. ಹಾಗೆ ವಿಮಾನ ನಿಲ್ದಾಣವನ್ನು ನಾವು ಫಂಕ್ಷನಲೈಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಯಾವ್ದೇ ಕಂಪನಿಗಳು ಬರಲ್ಲ. ಇವತ್ತು ಬೆಂಗಳೂರಿಗೆ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣನೂ ಇದೆ, ವ್ಯವಸ್ಥೆ ಚೆನ್ನಾಗಿದೆ, ಕನೆಕ್ಟಿವಿಟಿ ಇದೆ, ಹಾಗಾಗಿ ಬರ್ತಾರೆ. ನಮ್ಮ ಮೈಸೂರಿಗೂ ಎಲ್ಲರೂ ಬರ್ತಾರೆ, ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ, ಕೈ ಮುಗಿತಾರೆ, ಹೋಗ್ತಾರೆ. ಇಲ್ಲ ಸಂಜೆ ಬಂದಾದ ಕೂಡಲೇ ಅಲ್ಲಿ ಹೋಗಿ ಬೃಂದಾವನ ಗಾರ್ಡನ್ಸ್ಗೆ ಹೋಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಝೂ ನೋಡ್ಕೊಂಡ್ಬಿಟ್ಟು ಪಕ್ಕದಲ್ಲಿರೋ ಊಟಿಗೆ ಹೋಗ್ತಾರೆ, ಇಲ್ಲ ಕೊಡಗಿಗೆ ಹೋಗ್ತಾರೆ. ಮೈಸೂರಲ್ಲಿ ಯಾರು ಉಳಿಯಲ್ಲ. ಮೈಸೂರು ಅಂದ್ರೆ ಒಳ್ಳೆ ಸಿಟಿ ಅಂತೆಲ್ಲ ಹೇಳ್ತಾರೆ. ಬಂದು ಕಾಸು ಹಾಕಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಕಂಪನಿ ತೆರೀರಿ ಅಂತಂದ್ರೆ ಯಾರು ಬರ್ತಿರ್ಲಿಲ್ಲ. ಯಾಕಂದ್ರೆ ಏರ್ ಕನೆಕ್ಟಿವಿಟಿ ಇರ್ಲಿಲ್ಲ. ಸಿದ್ದೇಶಣ್ಣ ನಮ್ಮ ನರೇಂದ್ರ ಮೋದಿಜಿಯವರ ಸರ್ಕಾರದಲ್ಲಿ ಕೇಂದ್ರ ವಿಮಾನಯಾನ ಖಾತೆ ರಾಜ್ಯ ಸಚಿವರಾಗಿ ಬಂದ್ರು. ಅಣ್ಣ, ನಾನು ಹೊಸದಾಗಿ ಬಂದಿದ್ದೀನಿ, ನಮಗೆ ವಿಮಾನ ನಿಲ್ದಾಣ ಬಹಳ ಅಗತ್ಯ ಇದೆ, ಅದಕ್ಕೊಂದು ಫ್ಲೈಟ್ ಬೇಕು ಅಣ್ಣ ಅಂತಂದೆ. ಅವರು ಕ್ಯಾಬಿನೆಟ್ ಸಚಿವರಾಗಿದ್ದಂತ ಅಶೋಕ್ ಗಜಪತಿ ರಾಜು ಅವ್ರನ್ನ ಮೈಸೂರಿಗೆ ಕರ್ಕೊಂಡು ಬಂದ್ರು. ಇಲ್ಲಿಗೊಂದು ಫ್ಲೈಟ್ ಅನ್ನು ಕೊಡಿಸ್ಬೇಕು ಅಂತ ಹೇಳಿ ಮೈಸೂರಿಗೆ ಬಂದು ವಿಮಾನ ನಿಲ್ದಾಣವನ್ನ ಫಂಕ್ಷನಲೈಸ್ ಮಾಡಿ ಇವತ್ತು ಮೈಸೂರು ವಿಮಾನ ನಿಲ್ದಾಣದಿಂದ ವಿಮಾನಗಳ ಹಾರಾಟವನ್ನು ನಡೆಸ್ತಾ ಇದ್ರೆ ಅದಕ್ಕೆ ಸಿದ್ದೇಶಣ್ಣ ಕೊಟ್ಟಿರುವಂತ ಕೊಡುಗೆ ಕಾರಣ. ಹಾಗಾಗಿ ಆ ಒಂದು ಅವರ ಕೆಲಸವನ್ನ, ಮೈಸೂರಿಗೆ ಮಾಡಿದಂತ ಉಪಕಾರವನ್ನ ನಾನು ಕೃತಜ್ಞತೆಯಿಂದ ನೆನಪು ಮಾಡ್ಕೊಳ್ಬೇಕಾ ಬೇಡವಾ? ಹಾಗಾಗಿ ನಾನು ಕೃತಜ್ಞತೆಯಿಂದ ನೆನಪು ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದೀನಿ ಬಂಧುಗಳೇ. ಇನ್ನ ದೂರದ ಮೈಸೂರಿಗೆ ಸಹಾಯ ಮಾಡಿದಂತವ್ರು, ಇನ್ನ ನಿಮ್ಮ ಊರು, ಈ ಊರಿಗೆ ಅವರು ಪ್ರತಿನಿಧಿಸಿದಂತ ಊರಿಗೆ, ಅವರ ತಂದೆಯವರು ಪ್ರತಿನಿಧಿಸಿದಂತ ಊರಿಗೆ ಅವರು ಸಹಾಯ ಮಾಡದಲ್ಲೇ ಇರ್ತಾರ? ಈ ಭಾಗದಲ್ಲಿ ಇವತ್ತು ನಾವೆಲ್ಲ ಚಿಕ್ಕದ್ರಲ್ಲಿ ಇರ್ಬೇಕಾದ್ರೆ ತುಮಕೂರು ಅಂತ ಹೇಳಿದ್ರೆ ಮಲ್ಲಿಕಾರ್ಜುನಯ್ಯನವರು, ದಾವಣಗೆರೆ ಅಂತಂದ್ರೆ ಮಲ್ಲಿಕಾರ್ಜುನಪ್ಪನವರು. ಈ 2 ಹೆಸರುಗಳಿದೆಯಲ್ಲ, ಬಿಜೆಪಿಯನ್ನ ಬೆಳೆಸಿದ್ರು 2 ಕಡೆನು. ಅಯೋಧ್ಯೆ ಮೂವ್ಮೆಂಟ್ ಟೈಮಲ್ಲೂ ಕೂಡ ಬರೀ ನಮಗೆ ಹೋರಾಟಗಳು ಜೋರಾಗ್ತಿದ್ದು, ಸೀಟನ್ನ ಗೆಲ್ಲಕ್ಕಾಗ್ತಿರ್ಲಿಲ್ಲ. ಆದ್ರೆ ಅಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನಯ್ಯನವರು ಗೆದ್ದು ಬಂದು ಪಕ್ಷವನ್ನ ಕಟ್ಟಿದ್ರು. ನಾವು ಹೇಳಿ ಕೇಳಿ, ನಾವು ಸಕಲೇಶ್ಪುರದವನು, ಬೇಸಿಕಲಿ ನಾವು ಬಿ ಶಿವಪ್ಪನವರ ಅವರನ್ನ ನೋಡ್ಕೊಂಡು ಬೆಳೆದಂತವ್ರು ನಾವು. ನಮಗೆ ಬಿ ಶಿವಪ್ಪನವ್ರ ಬಗ್ಗೆ ಎಷ್ಟು ಗೌರವ ಪ್ರೀತಿ ಇದೆಯೋ, ಮಲ್ಲಿಕಾರ್ಜುನಪ್ಪನವ್ರ ಬಗ್ಗೆಯೋ ಮಲ್ಲಿಕಾರ್ಜುನಯ್ಯನವ್ರ ಬಗ್ಗೆನೂ ಕೂಡ ನಮಗೆ ಅಷ್ಟೇ ಅಗಾಧವಾದಂತ ಪ್ರೀತಿ ವಿಶ್ವಾಸ ಇದೆ. ಈ ಊರಿನಲ್ಲಿ ಕಾಂಗ್ರೆಸ್ಸಿನ ಹುತ್ತದಲ್ಲಿ ಹೋಗಿ ಇವತ್ತು ಬಿಜೆಪಿನ ಕಟ್ಟಿದ್ರಲ್ಲ, ಕಮಲವನ್ನು ಅರಳಿಸಿದ್ರಲ್ಲ, ಅವ್ರ ಬಗ್ಗೆ ನಾವು ಕೃತಜ್ಞತೆಯನ್ನ ಸದಾ ಇಟ್ಕೊಳ್ಳೇಬೇಕು. ಅವರ ಮಗನಾಗಿ ಬಂದು
4 ಸರಿ ಈ ಕ್ಷೇತ್ರವನ್ನು ಕೂಡ ಪ್ರತಿನಿಧಿಸಿದ್ರು. ಸಿದ್ದೇಶಣ್ಣ ನಮ್ ತರ ಏನು ಮೀಡಿಯಾದಲ್ಲಿ ಬಂದು ಬೈಟ್ ಕೊಡಲ್ಲ, ಭಾಷಣ ಮಾಡಲ್ಲ. ಆದ್ರೆ ಸಿದ್ದೇಶಣ್ಣ ಕೆಲಸ ಮಾಡೋದ್ರಲ್ಲಿ ಯಾವತ್ತೂ ಕೂಡ ದಾವಣಗೆರೆಗೆ ಅನ್ಯಾಯನ ಮಾಡಿಲ್ಲ. ಇವತ್ತು ಸಿದ್ದೇಶಣ್ಣವರ ನಾನು ರಿಪೋರ್ಟ್ ಕಾರ್ಡ್ ನ ಇಟ್ಕೊಂಡು ನಾ ಹೇಳ್ಬೇಕು ಅಂತ ಹೇಳಿದ್ರೆ, ಮೋದಿ ಅವರು ಬಂದಾದ ನಂತರ ನೋಡಿ, ಹಿಂದೆ ನಾವು ಸಂಸದರಾಗಿದ್ದಾಗ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಏನ್ ಸಂಸದರಾಗಿ ಏನ್ ಉಪಯೋಗ ಹೇಳಿ. ಇವತ್ತು ಸಿದ್ದರಾಮಯ್ಯನ ಸರ್ಕಾರದೊಳಗಡೆ BR ಪಾಟೀಲ್, ಬೇಲೂರು ಗೋಪಾಲ್ ಕೃಷ್ಣ, ಎಚ್ ಕೆ ಪಾಟೀಲ್ರು ಅವರೇ ಬಾಯ್ ಪಡ್ಕೋತಾ ಇದ್ದಾರೆ. ಅಭಿವೃದ್ಧಿ ವಿರೋಧಿಗಳು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದ್ರೆ ಪರಿಸ್ಥಿತಿ ಏನಾಗುತ್ತೆ? ಮನಮೋಹನ್ ಸಿಂಗ್ ಆಡಳಿತದಲ್ಲಿ ಸಂಸದರಾದ್ರೂ ಕೂಡ ಅದೊಂಥರ ಶಾಪ ಇದ್ದಂಗಿತ್ತು. ಆದ್ರೆ ನರೇಂದ್ರ ಮೋದಿ ಅವರು ಕೇಳಿದ್ದೆಲ್ಲ ಕೊಡುವಂತ ಕಾಮಧೇನು ತರ ಇವತ್ತು ಪ್ರಧಾನಿ ಆಗಿದ್ದಾರೆ. ಅವ್ರ ಕೆಳಗಡೆ ಅವರು ಸಿದ್ದೇಶಣ್ಣ 2014ರಿಂದ 24ರವರೆಗೂ 10 ವರ್ಷಗಳ ಕಾರ್ಯಕಾಲದಲ್ಲಿ 10 ಕೆಲಸವನ್ನ ಮಾಡಿದ್ರು. ಇವತ್ತು ದಾವಣಗೆರೆ ಬಂದ್ರು. ದಾವಣಗೆರೆ ಅಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಿದ್ವು ಅಷ್ಟೇ. ಆದ್ರೆ ದಾವಣಗೆರೆಯಲ್ಲಿ ಸುಸಜ್ಜಿತವಾಗಿರುವಂತಹ ಒಂದು ವ್ಯವಸ್ಥೆಗಳು, ಇಲ್ಲಿನ ರಸ್ತೆಗಳು, ಇಲ್ಲಿನ ಕ್ರೀಡಾಂಗಣ ಇವೆಲ್ಲವನ್ನು ಮಾಡ್ಬೇಕಾಗಿ ಬಂದಿದ್ದು ಅದು ಸಿದ್ದೇಶಣ್ಣ ಮಾಡಿದ್ದು. ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅನ್ನ ತಗೊಂಡ್ಬಂದು 1071 ಕೋಟಿ ರೂಪಾಯಿನ ತಂದಿವತ್ತು ದಾವಣಗೆರೆನ ಮೈಸೂರು ಅಷ್ಟೇ ಚಂದವಾಗಿ ಕಾಣಿಸ್ತಾ ಇದೆ. ಇವತ್ತು ಮೈಸೂರು ಮಹಾರಾಜರ ಕೊಡುಗೆ ಇದ್ರೆ, ಇಲ್ಲಿ ಇವತ್ತು ಸಿದ್ದೇಶಣ್ಣ ಅವರ ಪ್ರಯತ್ನದಿಂದಾಗಿ ಇವತ್ತು ದಾವಣಗೆರೆ ಸಿಟಿ ಬಹಳ ಕ್ಲೀನ್ ಆಗಿ ಕಾಣಿಸ್ತದೆ, ಚಂದವಾಗಿ ಇವತ್ತು ಅಭಿವೃದ್ಧಿಯನ್ನು ಮಾಡಿದರೆ. ಆ ಒಂದು ಇದ್ರೊಳಗಡೆ ಸುಮಾರು 115 ಕಾಮಗಾರಿಗಳನ್ನ ಕೈಗೆತ್ಕೊಂಡ್ರು. ಯಾವತ್ತು ನಾವು ನೆನಪು ಮಾಡ್ಕೊಳ್ಬೇಕು, ಚುನಾವಣೆ ಬಂದಾಗ ನಮಗೆಲ್ಲೋ ಒಂದ್ಸರಿ ಮಾತಾಡಿಸಿಲ್ಲ ಅಂತೇಳಿ ಮುನಿಸ್ಕೊಂಡಿರ್ತೀವಿ, ಬೈತಾ ಇರ್ತೀವಿ. ಆದ್ರೆ ಮಾಡಿ ಕೆಲಸನ ನಾವು ಯಾವ ತರ ನೆನಪು ಮಾಡ್ಕೊಳ್ತೀವ? ನಾವು ಸಿದ್ದೇಶಣ್ಣ ಮಾಡಿರುವಂತ ಕೆಲಸವನ್ನ ಇವತ್ತು ಕೃತಜ್ಞತಾ ಭಾವದಿಂದ ನೆನಪು ಮಾಡ್ಕೊಳ್ಬೇಕು. ಇವತ್ತು KSRTC ಬಸ್ ಸ್ಟ್ಯಾಂಡ್ ಇವತ್ತು 109 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಸುಸಜ್ಜಿತವಾದಂತ ಬಸ್ ಸ್ಟ್ಯಾಂಡ್ ನಿರ್ಮಾಣವಾಗಿದ್ರೆ ಅದು ಸಿದ್ದೇಶಣ್ಣ ಅವ್ರ ಕೊಡುಗೆ. 26 ಕೋಟಿ ರೂಪಾಯಿನಲ್ಲಿ ಖಾಸಗಿ ಬಸ್ ನಿಲ್ದಾಣ ನಿರ್ಮಾಣ ಆಗಿದ್ರೆ ಅದು ಸಿದ್ದೇಶಣ್ಣ ಅವ್ರ ಕೊಡುಗೆ. 11 ಕೋಟಿ ವೆಚ್ಚದಲ್ಲಿ ಬೇತೂರು ರಸ್ತೆನಲ್ಲಿ KSRTC ಬಸ್ ನಿಲ್ದಾಣ ಇರ್ಬೋದು. 12 ಕೋಟಿ ರೂಪಾಯಿನಲ್ಲಿ ಪುಷ್ಕರಣಿ ನಿರ್ಮಾಣ ಮತ್ತು ಥೀಮ್ ಪಾರ್ಕ್ ನಿರ್ಮಾಣ ಇರ್ಬೋದು. 65 ಕೋಟಿನಲ್ಲಿ ರಿಂಗ್ ರೋಡ್ ನಿರ್ಮಾಣ ಆಗಿರ್ಬೋದು. ಇವೆಲ್ಲದನ್ನು ಕೂಡ ಸಿದ್ದೇಶಣ್ಣ ಅವರ ಕೊಡುಗೆ. ಸ್ಮಾರ್ಟ್ ರಸ್ತೆಗಳನ್ನು ಮಾಡಿದ್ದಾರೆ. ಹಾಗೆ ಈ ನಗರದಲ್ಲಿ ಇವತ್ತು 24/7 ಕುಡಿಯುವ ನೀರು ಕೊಡಬೇಕು ಅಂತ ಹೇಳಿ ಜಲಸಿರಿ ಯೋಜನೆಯಲ್ಲಿ 620 ಕೋಟಿನ ತಂದು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿರುವಂತರು ಕೂಡ ಸಿದ್ದೇಶಣ್ಣ ಅವರು. ಇವತ್ತು ನಿಮ್ಮ ರೈಲ್ವೆ ಸ್ಟೇಷನ್, ಅದು ಹರಿಹರದ ರೈಲ್ವೆ ಸ್ಟೇಷನ್ ಇರ್ಬೋದು, ದಾವಣಗೆರೆ ರೈಲ್ವೆ ಸ್ಟೇಷನ್ ಇರ್ಬೋದು, ಹಾಗೆ ದಾವಣಗೆರೆ, ಚಿತ್ರದುರ್ಗ, ತುಮಕೂರು ಇದಕ್ಕೆ ನೇರ ರೈಲ್ವೆ ಮಾರ್ಗಕ್ಕೆ 1800 ಕೋಟಿ ತಂದಿದ್ದಿರ್ಬೋದು. ಎಲ್ಲದನ್ನು ಸಿದ್ದೇಶಣ್ಣನೇ ಮಾಡಿತ್ತು. ಅಷ್ಟು ಮಾತ್ರ ಅಲ್ಲ ಬಂಧುಗಳೇ, ಇವತ್ತು ಚಿತ್ರದುರ್ಗ, ದಾವಣಗೆರೆ, ಹರಿಹರ ಇದು 6 ಲೇನಿಂಗ್ ಏನಾಗಿದೆ 1200 ಕೋಟಿ ರೂಪಾಯಿನಲ್ಲಿ, ಇದಕ್ಕೂ ಕೂಡ ಸಿದ್ದೇಶಣ್ಣ ಅವ್ರ ಕೊಡುಗೆ ಇರುವಂತದ್ದು. ಇಲ್ಲಿಂದ ನಿಮಗೆ ವಂದೇ ಭಾರತ್ ಟ್ರೈನ್ ಹೋಯ್ತು, ಅದರಲ್ಲೂ ಕೂಡ ಸಿದ್ದೇಶಣ್ಣ ಅವ್ರ ಕೊಡುಗೆ ಇರುವಂತದ್ದು. ಇಷ್ಟು ಮಾತ್ರ ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ, ಸಿದ್ದೇಶಣ್ಣ ಇಷ್ಟೆಲ್ಲಾ ಒಳ್ಳೆ ಕೆಲಸ ಮಾಡಿ ಜೊತೆಗೆ ಇನ್ನೂ ಒಂದು 5 ಪ್ರಮುಖ ಯೋಜನೆಗಳನ್ನ ತಗೊಂಡ್ಬಂದ್ರು. ಇವತ್ತು ಸಿದ್ದೇಶಣ್ಣನ ನೀವು ಆಯ್ಕೆ ಮಾಡಿ ಕಳಿಸಿದ್ರೆ 5 ಯೋಜನೆಗಳು ಕೂಡ ಕಾರ್ಯಗತವಾಗ್ತಿತ್ತು. ಆ ಯೋಜನೆಗಳು ಯಾವುದು ಅಂತಂದ್ರೆ, ನಿಮಗೆ ದಾವಣಗೆರೆ ಒಂದ್ ಕಾಲದಲ್ಲಿ ಏನಂತ ಹೇಳಿದ್ರು, ದಾವಣಗೆರೆಗೆ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಹೇಳಿದ್ರು. ಇಲ್ಲಿ ನೇಯ್ಗೆ ಆ ಲೆವೆಲ್ಗಿತ್ತು. ನೀವು ಮರ್ತು ಬಿಟ್ಟಿದ್ದೀರಿ. ಇವತ್ತು ಬರೀ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಬೇರೆ ಬೇರೆ ಮಾತಾಡ್ತಿದ್ದೀರಿ. ಇದನ್ನಕ್ಕೆ ನೇಯ್ಗೆನಲ್ಲಿ ಇವತ್ತು ನೀವೇನು ಜೀನ್ಸ್ ಅವೆಲ್ಲ ಬೇರೆ ಕಡೆಯಿಂದ ಅರವಿಂದ್ ಮಿಲ್ಸ್ ಅವರು, JCT ಅವರು ಅಷ್ಟೊಂದು ಮೀಟರ್ಗಳು ಬಟ್ಟೆನ ಅವರು ತಯಾರು ಮಾಡ್ತಾರಲ್ಲ, ಒಂದು ಕಾಲದಲ್ಲಿ ಕರ್ನಾಟಕದ ಮ್ಯಾಂಚೆಸ್ಟರ್ ಆಗಿತ್ತಿದು. ಅಷ್ಟು ಮಿಲ್ಗಳಿದ್ದು. ಇಂಥ ಊರನ್ನ ಬೆಳೆಸ್ಬೇಕು ಅಂತ ಹೇಳಿದ್ರೆ ಇಲ್ಲಿಗೂ ಕೂಡ ವಿಮಾನ ನಿಲ್ದಾಣ ಬೇಕೋ ಬೇಡವಾ? ಅದು ಬೇಕು ಅಂತಲೇ ಸಿದ್ದೇಶಣ್ಣ ಫೀಸಿಬಿಲಿಟಿ ರಿಪೋರ್ಟ್ ಅನ್ನ ಕೊಡಿಸೋದಕ್ಕೋಸ್ಕರ ದುಡ್ಡು ಕೊಡಿಸಿ, ಫೀಸಿಬಿಲಿಟಿ ರಿಪೋರ್ಟ್ ಬಂದಾದ ನಂತರ 2022ರಲ್ಲೇ 375 ಎಕರೆ ಜಮೀನನ್ನ ಗುರುತಿಸಿ ಅದನ್ನ ಅಕ್ವಿಷನ್ ಮಾಡ್ಲಿಕ್ಕೆ, ಅದನ್ನ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ 143 ಕೋಟಿ ರೂಪಾಯಿನ ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ಕೊಡಿಸಿದ್ರು. ಆದ್ರೆ ಇವತ್ತು ರೈಲ್ವೆ ನಿಲ್ದಾಣ, ವಿಮಾನ ನಿಲ್ದಾಣ ಬಂತ, ಲ್ಯಾಂಡ್ ಅಕ್ವಿಷನ್ ನಡೀತಾ ಇದೆಯಾ? ಒಂದ್ ವೇಳೆ ಸಿದ್ದೇಶಣ್ಣ ಮತ್ತೊಂದ್ಸರಿ ನೀವು ಕೆಲ್ಸ ಕಳ್ಸಿದ್ರೆ, ಅವ್ರ ಮನೆಯವ್ರನ್ನ ಕೆಲ್ಸ ಕಳ್ಸಿದ್ರೆ, ಇವತ್ತು ವಿಮಾನ ನಿಲ್ದಾಣ ತಾರ್ಕಿಕ ಅಂತ್ಯಕ್ಕೆ ಬರುವ ಹಂತಕ್ಕೆ ಹೋಗ್ತಾ ಇತ್ತು. ಆದ್ರೆ ನಾವು ಕಳ್ಕೊಂಡುವ ಇಲ್ವಾ? ಅಷ್ಟು ಮಾತ್ರ ಅಲ್ಲ, ಈ ಒಂದು ಮರಿಯಮ್ಮನಹಳ್ಳಿ, ಹರಪನಹಳ್ಳಿ, ಹರಿಹರ, ಹೊನ್ನಾಳಿ, ಶಿವಮೊಗ್ಗ ಈ ಹೆದ್ದಾರಿಗೂ ಕೂಡ ಅಪ್ಗ್ರೇಡೇಷನ್ ಮಾಡಬೇಕು ಅಂತ ಹೊರಟ್ರು. 187 ಕಿಲೋಮೀಟರ್ ರೈಲು, ರಸ್ತೆ
ಆ ರಸ್ತೆ ಇವತ್ತಿದ್ದಿದ್ರೆ ನಿತಿನ್ ಗಡ್ಕರಿ ಅವ್ರ ಹತ್ರ ಹೋಗಿ ಜನ ಮತ್ತೆ ನನ್ನ ಕಳಿಸ್ಕೊಟ್ಟಿದ್ದಾರೆ, ಇದನ್ನ ಅಪ್ರೂವಲ್ ಮಾಡ್ಕೊಡಿ ಅಂತ ಹೇಳಿ ಪಟ್ಟು ಹಿಡಿದು ಮಾಡಿಸ್ಕೊ ಬರ್ತಾ ಇದ್ರು. ಅದನ್ನು ಕೂಡ ಇವತ್ತು ಹಂಗೇ ಕೂತ್ಕೊಂಡಿದೆ. ಈ ದಾವಣಗೆರೆ ಅಶೋಕ ಟಾಕೀಸ್ ಕೆಳಗಡೆ ರೈಲ್ವೆ ಅಂಡರ್ ಪಾಸ್ ಆಗ್ಬೇಕು, ಅದಕ್ಕೆ 49 ಕೋಟಿ ಬಂತು. ಅಪ್ರೋಚ್ ರೋಡ್ ನ ಮಾಡಬೇಕು. 1 ವರ್ಷ ಕಳೆದೋಯ್ತು, 1 ವರ್ಷ 2 ತಿಂಗಳಾಯ್ತು. ಹೊಸ ಸಂಸದರು ಬಂದು ಅವ್ರದೇ ಸರ್ಕಾರ, ಮನೆಯವರೇ ಮಂತ್ರಿ. ಈ ಮಾವನವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸು ಕಾಣ್ತಾ ಇದಾರೆ. ಆದ್ರೆ ದಾವಣಗೆರೆಗೆ ಏನಾರು ಆಯ್ತಾ ಕೆಲಸನೇ ಆಗ್ತಾ ಇಲ್ಲ. ಅಷ್ಟು ಬಿಡಿ, ಇಲ್ಲಿ ಚಿಂದೋಡಿ ಲೀಲಾ ಸರ್ಕಾರ ಹತ್ರ ಸೇತುವೆ ನಿರ್ಮಾಣ ಇವೆಲ್ಲವನ್ನು ಕೂಡ ಅಪ್ರೂವಲ್ ಮಾಡಿಸ್ಕೊಂಡು ಬಂದ್ರು ಸಿದ್ದೇಶಣ್ಣ. ಜಿಲ್ಲಾ ಕ್ರೀಡಾಂಗಣ ಬೇಕು, ಅದಕ್ಕೊಂದು ಆಸ್ಟ್ರೋ ಟರ್ಫ್ ಹಾಕ್ಬೇಕು, ಸಿಂಥೆಟಿಕ್ ಟ್ರ್ಯಾಕ್ ಹಾಕ್ಬೇಕು ಅಂತ ಹೇಳಿ ಅವರು ಅನುರಾಗ್ ಠಾಕೂರ್ ಅವರ ಬೆನ್ನಿಂದ ಬಿದ್ದು 7 ಕೋಟಿ ರೂಪಾಯಿ ತಗೊಂಡ್ಬಂದ್ರು. 7 ಕೋಟಿ ರೂಪಾಯಿ ವರ್ಷ ಆದ್ರೂ ಕೂಡ ಅನುದಾನವನ್ನ ಬಳಕೆ ಮಾಡಲಿಲ್ಲ ಅಂತ ಹೇಳಿ ಅಷ್ಟು ಯೋಜನೆಗಳು ಕೂಡ ಇವತ್ತು ಸ್ಥಗಿತಗೊಂಡು ಕೆಲವು ಅನುದಾನ ವಾಪಸ್ ಹೋಗಿದೆ. ಪ್ರತಿ ಒಂದಕ್ಕೂ ಕೂಡ ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ಈಗಿನ ಸಂಸದರಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್ ಅವರವರೇ, ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ, ನೀವೇನು ಮಾಡಬೇಡಿ. ಮಾವನವರಿದ್ದಾರೆ, ಅವರ ಆಶೀರ್ವಾದ ಇದೆ. ನಿಮ್ ಮಾವನವರು ಅನ್ಯ ಪಾರ್ಟಿಗಳ ಜೊತೆ ಹೋಗ್ಬಿಟ್ಟು ಅಡ್ಜಸ್ಟ್ಮೆಂಟ್ ಅನ್ನ ಮಾಡಿಬಿಟ್ಟು ನಿಮ್ಮನ್ನ ಸಂಸದೆ ಮಾಡಿಬಿಟ್ರು. ನೀವು ಆ ಕೃತಜ್ಞತೆಗೋಸ್ಕರ ಸಭೆ ಸಮಾರಂಭ ನಡೀತಾ ಇರ್ತಂದ್ರೆ ಹಿಂದ್ಗಡೆ ಹೋಗ್ಬಿಟ್ಟು ಪರದೆ ಹಿಂದ್ಗಡೆ ಹೋಗಿ ನಮಸ್ಕಾರ ಮಾಡಿ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಹೆಲ್ಪ್ ಮಾಡಿದ್ರಿ, ಇಲ್ಲಾಂದ್ರೆ ನಮ್ಮ ಅಪ್ಪನ ಹಣೆ ನಾನು, ನಮ್ಮ ಮಾವನ ಹಣೆ ನಾನು MP ಆಗ್ತಾ ಇರ್ಲಿಲ್ಲ ಅಂತ ಹೇಳಿ ಬರ್ತೀರಿ. ಒಂದು ಹುಲಿನೇ ಹೊಡೆದ್ಬಿಟ್ಟು ನೀವು ಅದನ್ನೇ ಸೋಲಿಸ್ಬಿಟ್ಟು ನನ್ನನ್ನ ಮಾಡಿಬಿಟ್ರಿ, ನನ್ನ ಮನೆಯೊಳಗೆಲ್ಲ ಇದ್ದಳನ್ನ ಮಾಡಿಕೊಟ್ರಿ ಅಂತ ಹೇಳಿ ಧನ್ಯವಾದವನ್ನು ಹೇಳಿ ಬರ್ತೀರಿ. ಪ್ರಭಾ ಅವರೇ, ನಾನು ನಿಮಗೆ ಇಷ್ಟೇ ಹೇಳಕ್ ಹೋಗುವಂಥದ್ದು. ಮೊನ್ನೆ ಅಮಿತ್ ಶಾ ಅವ್ರು ಬಂದೇನೋ ಹೇಳಿದ್ರು, ನನ್ನನ್ನು ಹೊಗಳಿದ್ರು, ನಿಮ್ಮನ್ನು ಹೊಗಳಲಿಲ್ಲ, ಬಹಳ ಚಾಲಾಕಿ ಅಂತ ಹೇಳಿದ್ರು. ಚಾಲಾಕಿ ಯಾವ ಪಕ್ಷದವ್ರ ಜೊತೆನೂ ಬೇಕಾದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ಚುನಾವಣೆಯಲ್ಲಿ ಗೆದ್ದು ಬಿಡ್ತೀರಿ. ಅಂತವ್ರನ್ನ ಗೆಲ್ಲಿಸಿದ್ರಲ್ಲ, ಅಮಿತ್ ಶಾ ಅವರು ಹೇಳಿದ್ರು ನಿಮ್ ಶ್ಲಾಘನೆ ಮಾಡ್ಲಿಲ್ಲ. ನಿಮ್ ಚಾಲಾಕಿ ಕೆಲಸವನ್ನ, ನಿಮ್ಮ ಚಾಲಾಕಿತನವನ್ನ ನಮ್ಮ ಸಿದ್ದೇಶಣ್ಣ ತಂದಿದ್ರಲ್ಲ, ಈ 5 ಯೋಜನೆಗಳು, ಈ 5 ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಇಲ್ಲಿ ವಿಮಾನ ನಿಲ್ದಾಣವನ್ನು ತರಲಿಕ್ಕೆ, ಆ ಸಿಂಥೆಟಿಕ್ ಟ್ರ್ಯಾಕ್ ಹಾಕೋದಕ್ಕೆ, ಆ ರೈಲ್ವೆ ಅಂಡರ್ ಪಾಸ್ ಮಾಡೋದಕ್ಕೆ, ಚಿಂದೋಡಿ ಲೀಲಾ ಸರ್ಕಲ್ ನಲ್ಲಿ ಆ ಒಂದು ಸೇತುವನ್ನ ಮಾಡೋದಕ್ಕೆ ಇದಕ್ ಬಳಸಿ. ಮೇಡಮ್, ನಿಮ್ ಏನು ಮಾಡಬೇಡಿ. ನಮ್ ಸಿದ್ದೇಶಣ್ಣ ತಂದಿದ್ರಲ್ಲ, ಆ ಯೋಜನೆಗಳ ಅನುಷ್ಠಾನವನ್ನು ಮಾಡಿದ್ರೆ ಸಾಕು. ಜನ ಕನಿಷ್ಠ ನೀವೇನೇ ಸರ್ಕಸ್ ಮಾಡಿ ಗೆದ್ದಿದಿರಲ್ಲ, ಇವತ್ತು ಅನ್ಯಾಯದಿಂದ ಗೆದ್ಕೊಂಡಿದ್ದೀರಿ. ಅನ್ಯಾಯ ಮಾಡಿದವರು ಬಹಳ ಜನ ಇದ್ದಾರೆ. ಆದ್ರೆ ನೀವು ಅಟ್ಲೀಸ್ಟ್ ಕನಿಷ್ಠ ಆ ಕೃತಜ್ಞತೆಯನ್ನ ತೋರಿಸಬಹುದು. ಸಿದ್ದೇಶಣ್ಣ ಮಾಡಿದಂತ ಒಳ್ಳೆ ಕೆಲಸವನ್ನ ನಾನು ಮುಂದುವರಿಸ್ತಿದ್ದೀನಿ ಅಂತ ಹೇಳುವಂತ ಸೌಜನ್ಯ ತೋರಿದ್ರು ಸಾಕು. ದಾವಣಗೆರೆ ಜನ ಧನ್ಯರಾಗ್ತಾರೆ ಮೇಡಮ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ನಮ್ಮ ಶಿವಶಂಕರ್ ಅವರು, ಆನಂತರ ನಮ್ಮ ಯಶವಂತರಾವ್ ಅವರು ಕೂಡ ಮಾತಾಡಿದ್ರು. ಇದನ್ನ ನಮ್ಮ ಸಿದ್ದೇಶಣ್ಣ ಹೊರಗಿನವ್ರ, ಯಾರು ಹೇಳಿದವನು? ಸಿದ್ದೇಶಣ್ಣ ಹೊರಗಿನವ್ರು ಅಂತ ಹೇಳ್ತಾರಲ್ಲ, ನಮ್ ಪಾರ್ಟಿಯವನೇನಾರ ಆಗಿ ಹೇಳಿದ್ರೆ ಅವನಿಗೆ ನಮ್ ಪಾರ್ಟಿ ಸಿದ್ಧಾಂತ ತತ್ವ ಗೊತ್ತಿಲ್ಲ, ನಮ್ ಪಾರ್ಟಿ ಹಿನ್ನೆಲೆ ಗೊತ್ತಿಲ್ಲ, ನಮ್ ಪಾರ್ಟಿ ಹೋರಾಟ ಗೊತ್ತಿಲ್ಲ, ನಮ್ ಪಾರ್ಟಿ ಹಿಸ್ಟ್ರಿ ಗೊತ್ತಿಲ್ಲ ಅವನಿಗೆ. ಯಾಕೆಂತಂದ್ರೆ ಇವತ್ತು ನರೇಂದ್ರ ಮೋದಿ ಅವರು ಎಲ್ಲಿಂದ MP ಆಗಿದ್ದಾರೆ? ವಾರಾಣಸಿಯಿಂದ, ಗುಜರಾತಿನ ಭಾವನಗರದ ನರೇಂದ್ರ ಮೋದಿ ಅವರು ವಾರಾಣಸಿಯಿಂದ ಇವತ್ತು MP ಆಗಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಲಕ್ನೋದಿಂದ ಗೆದ್ದು ಪ್ರಧಾನಿಯಾಗಿದ್ರು. ಸಿಂಧ್ನ, ಪಾಕಿಸ್ತಾನದ ಸಿಂಧ್ನಲ್ಲಿ ಹುಟ್ಟಿದಂತಹ ಆಡ್ವಾಣಿಯವರು ಗುಜರಾತ್ನ ಗಾಂಧಿನಗರದಿಂದ ಆಯ್ಕೆಯಾಗಿ ದೇಶದ ಉಪ ಪ್ರಧಾನಿಯಾಗಿದ್ರು. ಡೆಲ್ಲಿನಲ್ಲಿ ಹರಿಯಾಣಕ್ಕೆ ಸೇರಿದಂತಹ ಸುಷ್ಮಾ ಸ್ವರಾಜ್ ಅವರು ಇಲ್ಲಿ ಬಂದು ಬಳ್ಳಾರಿನಲ್ಲಿ ಚುನಾವಣೆಗೆ ನಿಂತಿದ್ರು. ಇದು ಇತಿಹಾಸನೇ ಗೊತ್ತಿಲ್ಲದೆ ಸಿದ್ದೇಶಣ್ಣ ಹೊರಗಿನವರಲ್ಲ, ಅವ್ರ ನಮ್ಮವರು ಅನ್ನೋ ಕಾರಣಕ್ಕೋಸ್ಕರನೇ ಸಿದ್ದೇಶಣ್ಣ ಅವ್ರ ತಂದೆ ಮಲ್ಲಿಕಾರ್ಜುನಪ್ಪನವ್ರನ್ನ 2 ಸರಿ ಗೆಲ್ಸಿದ್ದು, ಸಿದ್ದೇಶಣ್ಣನ 4 ಸರಿ ಗೆಲ್ಸಿದ್ದು. ಈ ಸರಿ ನಿಮ್ಮಂತವರೆಲ್ಲ ದೋಖಾ ಬಗಿಲಿಲ್ಲ ಅಂದ್ರೆ 5ನೇ ಸರಿನೂ ಮತ್ತೆ ಅವ್ರ ಮನೆಯವರು ಈ ಸಂಸದರಾಗಿರ್ತಾ ಇದ್ರು, ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರು. ನಮ್ ಸಿದ್ದೇಶಣ್ಣಂಗೆ ನಾನು ಆಗ್ಲೇ ಹೇಳಿದೆ, ಈ ಜನರ ಎದುರುಗಡೆ ಹೋಗಿ ನಾಟಕ ಮಾಡೋದೆಲ್ಲ ಗೊತ್ತಿಲ್ಲ. ಅರ್ಧಾಡಿ ನೀರೊಳಗಡೆ ದೋಣಿ ಓಡಿಸೋದವ್ರಿಗೆ ಗೊತ್ತಿಲ್ಲ. ಅವರಿಗೆ ಅದು ಮಾಡ್ಬೇಕಿತ್ತು ಸಿದ್ದೇಶಣ್ಣ. ಎಲ್ಲ ಕೋವಿಡ್ ಸೋಂಕಿತರ ಎದುರುಗಡೆ ಹೋಗಿ ಡಿಂಗಿ ಚಕ್ಕ ಅಂತ ಡಾನ್ಸ್ ಮಾಡೋದು ನಮ್ ಸಿದ್ದೇಶಣ್ಣಂಗೆ ಗೊತ್ತಿಲ್ಲ. ನಮ್ ಸಿದ್ದೇಶಣ್ಣಂಗೆ DK ಶಿವಕುಮಾರ್ ಅಲ್ಲಿ ಉಪಮುಖ್ಯಮಂತ್ರಿ ಆದ ಕೂಡಲೇ ಕೆರೆನಲ್ಲಿ ಹೊಡೆದಿರೋ ದುಡ್ಡೇನಾದ್ರೂ ಸಿಕ್ಕಾಕೊಂಡ್ಬಿಡುತ್ತೆ ಅಂತ ಹೇಳಿ ಬುಕ್ಕೆ ಕೊಟ್ಟು ಬರುವಂತದ್ದು ನಮ್ ಸಿದ್ದೇಶಣ್ಣಂಗೆ ಗೊತ್ತಿಲ್ಲ. ನಮ್ ಸಿದ್ದೇಶಣ್ಣ ಒಳ್ಳೆ ಕೆಲಸ ಮಾಡೋದು ಮಾತ್ರ ಗೊತ್ತಿರ್ತಾರೆ. ಇಂಥವರು ನಮ್ಮ ಸಿದ್ದೇಶಣ್ಣಗೆ ಸರ್ಟಿಫಿಕೇಟ್ ಕೊಡ್ಬೇಕಾ? ಸಿದ್ದೇಶಣ್ಣ,
ನಿಮ್ ಜೊತೆ ನಾವು ಇದೀವಿ. ಯಾಕೆಂದ್ರೆ ನಿಮ್ಮ ತಂದೆಯವರ ಪಕ್ಷವನ್ನ ಕಟ್ಟಿ ಬೆಳೆಸಿದಂತವ್ರು, ನೀವು ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋದಂತವ್ರು. ನಿಮ್ ಜೊತೆ ನಾವೆಲ್ಲ ಇದೀವಿ. ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸದಿಂದ ಅಭಿಮಾನದಿಂದ ನಾವಿಲ್ಲಿ ಬಂದಿರುವಂತದ್ದು. ಒಗ್ಗಟ್ಟಿನಲ್ಲಿ ಬಲನೂ ಇದೆ, ಒಗ್ಗಟ್ಟಿನಲ್ಲಿ ಯಶಸ್ಸು ಇದೆ. ನಾವಿವತ್ತೆಲ್ಲರೂ ಒಗ್ಗಟ್ಟಾಗಿರೋಣ, ಬಿಜೆಪಿಯನ್ನ ಬೆಳೆಸೋಣ. ಇವತ್ತು ಕಾಂಗ್ರೆಸ್ ಇದ್ದ ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಇವತ್ತು ರಾಜ್ಯದಲ್ಲಿ ಅಂತ ಹೇಳಿದ್ರೆ ನಿಮಗೆ ಕೂಡ ಗೊತ್ತಿದೆ ಅಲ್ಲ. ನೀವೊಂದೇಳಿ ಅಕ್ಕಿ ಬೇಡ ಅಂತ ಹೇಳಿ BR ಪಾಟೀಲ್ ಯಾರು ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ ಅಕ್ಕಿ ಬೇಡ ಅಂತ ಹೇಳಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ. ಅಲ್ಲ, ಸಭೆ ಸಮಾರಂಭದಲ್ಲಿ ಸಿದ್ದರಾಮಯ್ಯನವರು ಕುತ್ಕೊಂಡ್ಬಿಟ್ಟು ಕಾಕಾ ಪಾಟೀಲ್ ನಿಂಗು 200 ಕೋಟಿ ನೋಟ್ ಫ್ರೀ ಕಣಯ್ಯ, ಏ ಮದಪ್ಪ ನಿನ್ನ ಹೆಂಡ್ರಿಗೂ 2000 ಬರುತ್ತೆ, ನನ್ನ ಹೆಂಡ್ರಿಗೂ 2000 ಬರುತ್ತೆ ಕಣಯ್ಯ, ನಮ್ಮ ಸರ್ಕಾರ ಅಧಿಕಾರ ಬಂದ್ಕೊಳ್ಳೆ ಬಸ್ ಅಲ್ಲಿ ನೀವೇನ್ ಬೇಕಲ್ಲ ಫ್ರೀಯಾಗಿ ಓಡಾಡ್ಕೊಂಡಿರಿ ಆಯ್ತಾ, ಹಿಂಗಂತ ಹೇಳಿದ್ರು. ನಿಮ್ ಮಕ್ಕಳಿಗೆ ಯುವ ನಿಧಿ ಕೊಡ್ತೀವಿ, 3,000 ಕೊಡ್ತೀವಿ ಅಂತ ಹೇಳಿದ್ರು. 10 kg ಅಕ್ಕಿ ಕೊಡ್ತೀವಿ, 10 ಅಂತಂದ್ರು. ಸಿದ್ದರಾಮಣ್ಣ 10 kg ಅಕ್ಕಿ ಕೊಟ್ರೆ, ಹೆಂಡ್ರಿಗೆ 2,000 ರೂಪಾಯಿ ಕೊಟ್ರೆ, ಕಾಕಾ ಪಾಟೀಲಿಗೆ 200 ಫ್ರೀ ಕೊಟ್ರೆ, ಮಾದೇವಪ್ಪನವ್ರ ಹೆಂಡ್ರಿಗೂ 2,000 ರೂಪಾಯಿ ಕೊಟ್ರೆ, ನಿಮಗೆ ಈ 2,000 ಇದನ್ನೆಲ್ಲ ಕೊಟ್ರೆ ನಿಮಗೆ ರೋಡ್ ಮಾಡಲ್ಲ, ರಸ್ತೆ ಮಾಡಲ್ಲ, ಕುಡಿಯೋ ನೀರು ಕೊಡಲ್ಲ, ಅಭಿವೃದ್ಧಿ ಮಾಡಲ್ಲ, ನಿಮ್ ಮಕ್ಕಳಿಗೆ ಮಂಗ್ಯ ಮಾಡ್ತೀವಿ ಅಂತ ನೀವೇನಾದ್ರು ಹೇಳಿದ್ರ ಸರ್? ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ. ನೀವು ಒಂದು ವೇಳೆ ಉಚಿತವಾಗಿ ಅಕ್ಕಿ ತಗೊಂಡ್ರೆ ಆಶಾ ಕಾರ್ಯಕರ್ತರಿಗೆ 10,000 ಕೊಡಲ್ಲ ಅಂತ ಹೇಳಿದ್ರ? ಅಥವಾ ನಿಮಗೆ ಅಂಗನವಾಡಿ ಕಾರ್ಯಕರ್ತರಿಗೆ 10,000 ರೂಪಾಯಿ ಕೊಡ್ತೀವಿ ಅಂದಿದ್ರಿ? ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡ್ತೀವಿ ಅಂತ ಗೌರ್ಮೆಂಟ್ ಎಂಪ್ಲಾಯೀಸ್ನೆಲ್ಲ ಯಾಮಾರಿಸಿದ್ರಿ. ನೀವು ಇದೆಲ್ಲ ಬೇಡ ಅಂದ್ರೆ ಅಷ್ಟೇನೆ ರೋಡ್ ಮಾಡ್ತೀವಿ ಅಂತ ನೀವೇನಾದ್ರೂ ಹೇಳಿದ್ರ ಸರ್? ಸಿದ್ದರಾಮಯ್ಯನವರೇ, ಬಸವರಾಜ ರಾಯರೆಡ್ಡಿ ಅವರೇ, ಹೋಗಿ ಸಿದ್ದರಾಮಯ್ಯನವ್ರಿಗೆ ಹೇಳಿ 13 ಬಜೆಟ್ ಅನ್ನ ಮಂಡಿಸಿದಂತ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞ ಅವರು. ಹಾಗಾಗಿ ಸಿದ್ದರಾಮಯ್ಯನವ್ರು ಹೇಳ್ಬೇಕು ಅಂತಂದ್ರೆ ಇವ್ರು ಮನಮೋಹನ್ ಸಿಂಗ್ ಅವ್ರಿಗಿಂತ ವರ್ಲ್ಡ್ಸ್ ರಿನೌಂಡ್ ಎಕನಾಮಿಸ್ಟ್. ಹಾಗಾಗಿ ಎಲ್ಲಾ ಕೊಟ್ಬಿಡ್ತಾರೆ ಅಂತ ನಮ್ ಜನ ಬಿಜೆಪಿಗೆ ಓಟ್ ಹಾಕ್ತಿದ್ದವರು ಹೋಗ್ಬಿಟ್ಟು ಸಿದ್ದರಾಮಯ್ಯಗೆ ಓಟ್ ಹಾಕಿ ಬಂದ್ಬಿಟ್ರು, ಎಲ್ಲ ಫ್ರೀ ಆಗಿ ಸಿಕ್ಬಿಡುತ್ತೆ ಅಂತ ಹೇಳಿ. ಈ ಫ್ರೀ ಆಗಿ ಸಿಕ್ಕಿದ್ದು ನಿಮಗೆ ನಾಮ ಅಷ್ಟೇನೆ ಬಿಟ್ಟು ಇನ್ನೇನು ಸಿಗ್ಲಿಲ್ಲ. ಇವತ್ತು ಯಾರ ಸತ್ರ ಆ ಡೆತ್ ಸರ್ಟಿಫಿಕೇಟ್ ತಗೊಳ್ಬೇಕು ಅಂದ್ರೆ ಅದ್ರ ಫೀಸ್ ಜಾಸ್ತಿ, ಪಾಣಿ ಪಟ್ಟ ತಗೊಳ್ಬೇಕು ಅಂದ್ರೆ ಅದ್ರ ಫೀಸ್ ಜಾಸ್ತಿ. ನಿಮಗೆ ಪೆಟ್ರೋಲ್ ಡೀಸೆಲ್ ಎಕ್ಸೈಸ್ ಡ್ಯೂಟಿನ ಸ್ಟೇಟ್ ಅವ್ರು ಜಾಸ್ತಿ ಮಾಡಿದ್ರು, ಮುದ್ರಾಂಕ ಶುಲ್ಕವನ್ನ ಜಾಸ್ತಿಯನ್ನು ಮಾಡಿದ್ರು. ಇವತ್ತು ಕರೆಂಟ್ ಬಿಲ್ ಬರ್ತಾ ಇದೆ ಅಂದ್ರೆ 3 ರೂಪಾಯಿ 3.5 ರೂಪಾಯಿ ಇದ್ದ ಕರೆಂಟ್ ಬಿಲ್ಲು ಈಗ 7 ಚಿಲ್ಲರೆ ಆಯ್ತು. ಅದ್ರ ಜೊತೆಗೆ ಈ ತಿಂಗಳಿಂದ ನಿಮಗೆ ಬಿಲ್ಲು, ಮೇ ತಿಂಗಳಿಂದ ಬಿಲ್ ಏನ್ ಹಾಕಿದ್ರೆ ಅಂದ್ರೆ ಉದ್ಯೋಗಿಗಳ PF ಮತ್ತೆ ಗ್ರಾಚ್ಯುಟಿನೂ ಕೂಡ ನೀವೇ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಬೆಲೆನ ಹೆಚ್ಚಳ ಮಾಡಿದ್ದಾರೆ ನಿಮ್ ಬಿಲ್ಲಲ್ಲಿ. ಅಷ್ಟ್ ಮಾತ್ರ ಇಲ್ಲಿ ಮುಂದಿನ ದಿನಗಳಲ್ಲಿ ಸಂಬಳನೂ ನೀವೇ ಕೊಡ್ಬೇಕು ಅಂತ ಬರುತ್ತೆ. ಇವತ್ತು ಯಾವ್ದ್ರದ್ದು ಹಾಲಿನ ಬೆಲೆ 9 ರೂಪಾಯಿ ಹೆಚ್ಚಳ ಆಗಿದೆ. ಎಲ್ಲ ಅಗತ್ಯ ಸೇವೆಗಳು 48 ಅಗತ್ಯ ಸೇವೆಗಳ ಬೆಲೆ ಇವತ್ತು ಹೆಚ್ಚಳನ ಮಾಡಿದ್ರು. ಬಸವರಾಜ ರಾಯರೆಡ್ಡಿ ಅವರೇ, ಇವೆಲ್ಲ ಜಾಸ್ತಿ ಮಾಡ್ತೀವಿ ಅಂತ ನೀವು ಹೇಳಿದ್ರ ಸರ್? ಇಂಥ ಒಂದು ಬಂಡ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ನಿಶ್ಚಿತವಾಗಿಯೂ ಕೂಡ ಮುಂದಿನ ಸಾರಿ ಭಾರತೀಯ ಜನತಾ ಪಕ್ಷ ಸ್ವಂತ ಬಲದಿಂದ ಹಾಗೂ ನಮ್ಮ JDS ಅವರ ಪ್ರೀತಿಯಿಂದ, JDS ಅವ್ರ ಬಗ್ಗೆ ನಾವು ಕೃತಜ್ಞತೆಯಿಂದ ಹೇಳಬೇಕು. ಬಿಜೆಪಿ ಮೊದಲನೇ ಹಂತದಲ್ಲಿ ನಡೆದಂತ 14 ಸ್ಥಾನಗಳ ಚುನಾವಣೆಯಲ್ಲಿ 12ರಲ್ಲಿ ಗೆದ್ದಿದ್ರೆ ಅದಕ್ಕೆ HD ದೇವೇಗೌಡರು ಮತ್ತು ಕುಮಾರಣ್ಣನ ದೊಡ್ಡ ಶ್ರಮ ಇದೆ, ಅವರ ಆಶೀರ್ವಾದ ಇದೆ. ತುಮಕೂರಿನಲ್ಲಿ ಇತಿಹಾಸದಲ್ಲಿ ಅತಿ ಹೆಚ್ಚು ಮಾರ್ಜಿನಲ್ಲಿ ಸೋಮಣ್ಣ ಸಾಹೇಬರು ಗೆದ್ದಿದ್ರೆ ಅದಕ್ಕೆ HD ದೇವೇಗೌಡರ ಸಾಹೇಬರು ಮತ್ತು ಕುಮಾರಣ್ಣನ ಕೊಡುಗೆ ಇದೆ. ಇದು JDS ಅವರು ಕೂಡ ನಾವು ಬಿಜೆಪಿ ಮುಂದೆ ಜೊತೆಯಾಗಿ ಹೋಗ್ತೀವಿ. ಇನ್ನು ಕಾಂಗ್ರೆಸ್ ಧೂಳಿಪಟನ ಮಾಡಿ 2/3 ಮೆಜಾರಿಟಿಗಿಂತ ಜಾಸ್ತಿ ಅಂತರದಲ್ಲಿ ಮತ್ತೆ ಬಿಜೆಪಿ ಮತ್ತು JDS ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಹಾಗೆ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ತುಮಕೂರಿನಲ್ಲಿ ಮತ್ತೊಂದು ಸಾರಿ ಬಿಜೆಪಿ ಬಾವುಟವನ್ನ ನಾವು ಯಾರ ನೇತೃತ್ವದಲ್ಲಿ ಹಾರಿಸ್ಬೇಕು ಹೇಳಿ? ನಮ್ಮ ಸಿದ್ದೇಶಣ್ಣ ನೇತೃತ್ವದಲ್ಲಿ ಹಾರಿಸ್ಬೇಕು. ನಾವು ಅದಕ್ಕೋಸ್ಕರವಾಗಿ ನಾವೆಲ್ಲ ಒಟ್ಟಿಗೆ ಇರೋಣ, ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ನಮ್ಮ ವೇದಿಕೆಯಲ್ಲಿ ಅರವಿಂದ್ ಲಿಂಬಾವಳಿ ಅವರಿದ್ದಾರೆ. ಅರವಿಂದ್ ಲಿಂಬಾವಳಿ ಅಂತಂದ್ರೆ ಸಂಘಟನಾ ಚಾತುರ್ಯ ಅಂತ. ಯಾವುದೇ ವಿಷಯ ಇರ್ಬೋದು, ನಾವಾದ್ರೆ ಬಡಬಡ ಅಂತ ಮಾತಾಡ್ತೀವಿ, ಆದ್ರೆ ಅವರು ಪ್ರತಿಯೊಂದ್ರ ಬಗ್ಗೆನೂ ಹೋಮ್ವರ್ಕ್ ಮಾಡುವಂತವ್ರು. ಇನ್ನೊಬ್ರು ಸಾವುಕಾರರು ಬಂದಿಲ್ಲ ಇವತ್ತು, ರಮೇಶ್ ಜಾರಕಿಹೊಳಿ ಸಾಹೇಬ್ರು, ಕುಮಾರಣ್ಣ ಇಲ್ಲೇ ಇದ್ದಾರೆ. ಇವರ 3 ಜನ ಪ್ರಯತ್ನ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಿದೆಯಲ್ಲ, ಆ ಹಗರಣದ ಬಗ್ಗೆ
ನಾವು ಅದನ್ನ ಏನೇ ಹೋರಾಟ ಮಾಡಿದ್ರೆ ಈ ಮೊಂಡು ಸರ್ಕಾರ ಏನಿದೆಲ್ಲ ಎಮ್ಮೆ ಚರ್ಮದ ಸರ್ಕಾರಕ್ಕೆ ಏನು ಉಪಯೋಗ ಇಲ್ಲ ಅಂತ ಹೇಳಿ ಕೋರ್ಟ್ಗೆ ಅಪ್ರೋಚ್ ಮಾಡಿ ಇವತ್ತು ಸಿಬಿಐ ಎನ್ಕ್ವೈರಿಗೆ ಕೋರ್ಟ್ ಆದೇಶವನ್ನು ಮಾಡಿದ್ರೆ ಅದಕ್ಕೆ ಅರವಿಂದ್ ಲಿಂಬಾವಳಿ ಅವರು, ಸಾವುಕಾರರು ಮತ್ತು ಕುಮಾರಣ್ಣ ಕಾರಣ. ಇವರು ಈ ಒಂದು ಹಗರಣದಿಂದ ಸಿದ್ದರಾಮಣ್ಣ, ಮೂಡಾದಿಂದ ಬಚಾವಾಗಿರುವಂತ ಸಿದ್ದರಾಮಣ್ಣ ವಾಲ್ಮೀಕಿ ಹಗರಣದಲ್ಲಿ ಮನೆಗೆ ಹೋಗುವಂತ ಎಲ್ಲ ಸಾಧ್ಯತೆ ಇದೆ. ಯಾಕಂದ್ರೆ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿ ಎನಿ ಫೈನಾನ್ಷಿಯಲ್ ಅಪ್ರೂವಲ್ಗೆ ಫೈನಾನ್ಸ್ ಮಿನಿಸ್ಟರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್, ಅವರೇ ಹೊಣೆಗಾರರಾಗ್ತಾರೆ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರಿಗೆ ನಡುಕ ಶುರುವಾಗ್ಬಿಟ್ಟು ಅದು ಸಭೆ ಹಿಂದೆ ಸಭೆನ ಮಾಡ್ತಾ ಇದ್ದಾರೆ ಬಂಧುಗಳೇ. ಇಂಥ ಒಂದು ಒಳ್ಳೆ ಹೋರಾಟ ಮಾಡಿದಂತ ಹಿನ್ನೆಲೆನೂ ಕೂಡ ಈ ವೇದಿಕೆಯಲ್ಲಿ ಇರುವಂತವರಿಗಿದೆ. ನಾವೆಲ್ಲ ಸೇರಿ ಬಿಜೆಪಿಯನ್ನು ಕಟ್ಟೋಣ. ಈ ಭಾಗದಲ್ಲಿ ನಮ್ಮ ಸಿದ್ದೇಶಣ್ಣ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೆಯೋಣ ಅಂತ ಹೇಳ್ತಾ, ನಾನು ಸಿದ್ದೇಶಣ್ಣವರಿಗೆ ಆ ತಾಯಿ ಚಾಮುಂಡೇಶ್ವರಿ ದೀರ್ಘಾಯುಷ್ಯವನ್ನ ಕೊಡ್ಲಿ, ಆರೋಗ್ಯವನ್ನ ಕೊಡ್ಲಿ, ನಮ್ಮೆಲ್ಲರನ್ನು ಕೂಡ ಮುನ್ನಡೆಸುವಂತಹ ಶಕ್ತಿಯನ್ನ, ಚೈತನ್ಯವನ್ನು ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ, ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.